ಮಾವ ಬಂದ್ರಿ? ಅಲ್ಲ ಹೊರಗೆ ನಿಂದ್ರಬೇಕಿಲ್ಲ, ಆರತಿ ತಗೊಂಬರ್ತಿದ್ಲ ಅಂತ ಅತ್ತಿ ಆಗಲೇ ಹೇಳಿದ್ರೆ, ಅದಕ್ಕೆ ನಾನು ಇಲ್ಲೇ ನಿಂತಿದ್ದೆ. ಇರ್ಲಿ ಬಿಡವ, ಆತೇನು ಇದಕ್ಕೆ ಹೋಗಿ ಬಂದ ನಾನು ಆರತಿ ಮಾಡಕ. ಬಂದ್ಬಿಟ್ರೇನ? ಅಲ್ಲ ಆರತಿ ಮಾಡ್ಬೇಕಂತ ಹೇಳಿದ್ನಲ್ಲ ಸರಸ್ವತಿ ಅತ್ತಿ, ಹೇಳಿದ್ನಿ ರೀ, ಹಂಗ ಬಂದ್ರ. ಇರ್ಲಿ ಬಿಡ, ಏನು ನಿನ್ನ ಮಗ ಯುದ್ಧ ಮಾಡಿ ಬಂದ ನೋಡು, ಆರತಿ ಮಾಡ್ತಾವಂತ ಆರತಿ. ಅಲ್ರಿ, ಕೆಟ್ಟದು ಆಗೈತಿ ಅದಕ್ಕೆ, ಮತ್ತೆ ಅದು ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಆರತಿ ಮಾಡ್ಬೇಕಿತ್ತು. ಮಾತು ಬಿಡು, ಅಲ್ಲಿ ಬಂದಿರಿ. ಅಲ್ಲ ಕುಂದ್ರಪ್ಪ ನೀನು. ಇಲ್ಲ ಆಂಟಿ, ನನಗೆ ಗೊತ್ತಾಗುತ್ತಾ, ಅದಕ್ಕೆ ನಾನು ಹೋಗ್ಬೇಕು ಬಿಡೋಣ, ಮತ್ತೆ ನಾನು ಬಿಡಕ್ಕಂತ ಬಂದೆ. ಸರಿ ತಗಾರ ಆಂಟಿ, ನಾನು ಬರ್ತನ. ಅಯ್ಯ ಹಂಗಂದ್ರೆ ಹೆಂಗ ಅಪ್ಪ, ಕುತ್ಕ ಹೋಗಂತಿ. ಇಲ್ಲ ಇಲ್ಲ ಆಂಟಿ, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಗೊತ್ತಾಗುತ್ತಾ ಆಂಟಿ, ನಾನು ಬರ್ತನ, ಬರ್ತೀನಿ ವಿಜಯ್. ಸರಿ ತಗೋದ. ಅಲ್ಲಪ್ಪ, ಹಿಂಗೆ ಯಾಕೆ ಮಾಡ್ಕೊಂಡಿ ನೋಡು, ಏನನ್ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಗತಿ? ಹಾಂ, ನಮಗೆ ನೀನೇ ಒಬ್ಬತ್ತ ಮಗ. ಹಾಂ, ನಮಗೆ ದಿಕ್ಕಾರ ಹೇಳಪ್ಪ, ಹಿಂಗೆ ಮಾಡಿದ್ರೆ ಹೆಂಗೆ ನೀನಂತ. ಅದು ಅದೇವಾ, ಆಯ್ತಾ, ಇನ್ಮ್ಯಾಗ ಮಾಡಂಗಲ್ಲ. ಚಿಂತೆ ಮಾಡಬೇಡ್ರಿ ಅತ್ತೆರ, ಇನ್ಮೇಲೆ ಅವರು ಹಂಗೆ ಮಾಡಲ್ರಿ, ಹಂಗೆ ಮಾಡೋಕೆ ಅವಕಾಶನ ಸಿಗಲ್ರಿ. ಏನವ ನಿನ್ನ ಮಾತಿನ ಅರ್ಥ? ಮಾವ ಅತ್ತಿ, ನಾನು ಒಂದು ನಿರ್ಧಾರ ಮಾಡೀನಿ. ಇವರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ಅಂದಮ್ಯಾಗ ನಾನು ಇವ್ರು ಕೂಡ ಇದ್ರೆ ಇನ್ನೂ ಅವ್ರಿಗೆ ಹಿಂಸೆ ಆಗುತ್ತಾ. ಮೊದಲ ಅವ್ರು ಯಾರನ್ನ ಪ್ರೀತಿಸಕತ್ತಾರ, ಅದು ಒಂದು ಅವ್ರ ಮನಸ್ಸಿನಾಗಿರುತ್ತೆ. ಅದಕ್ಕೆ ಇದು ಯಾವುದು ಬೇಡ, ನಾನು ಇವರಿಗೆ ಡಿವೋರ್ಸ್ ಕೊಡ್ಬೇಕಂತ ಮಾಡೀನಿ. ಸರಸ್ವತಿ, ಇದೇನು ಮಾತಾಡಕತ್ತಿ ನೀನು? ಥೂ ಬಿಡ್ತಾನವ, ಹಂಗೆಲ್ಲ ಮಾತಾಡಬಾರ್ದು. ಅಲ್ಲ ಡಿವೋರ್ಸ್ ಕೊಡ್ತಿ? ನೀನು ಯಾಕಿಂತ ನಿರ್ಧಾರ ಮಾಡಿದಿ? ಅತ್ತೇರ, ಇನ್ನೂ ಸಹಿಸ್ಕೊಂಡು ಹೋಗೋಕ್ಕಾಗಲ್ರಿ ಅತ್ತಿ. ಇವರು ಬೇಜಾರನ್ನ ಕುಡಿದು ಹಿಂಗೆಲ್ಲ ಮಾಡ್ಕೊಂಡಾರ. ಮುಂದಿನ ದಿನದಾಗ ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದ್ರೆ, ಇವಾಗ ಏನೋ ದೇವ್ರ ದಯದಿಂದ ಏನೂ ಆಗಿಲ್ಲ. ಇಲ್ರಿ ಅತ್ತಾರ, ಬೇಡ, ನೀವು ನನ್ನ ತಡೆಗೆ ಹೋಗ್ಬೇಡ್ರಿ. ಇರಲಿ, ಅವರು ಖುಷಿಯಾಗಿರಲಿ, ಅವ್ರ ಪ್ರೀತಿಸಿದ ಹುಡುಗಿ ಜೊತೆಗೆ ಅವ್ರು ಆರಾಮಾಗಿರಲಿ. ನೀವು ಅವ್ರು ಕೂಡ ನಮ್ಮ ಮದುವೆ ಮಾಡಿಸ್ಬಿಡ್ರಿ ಅತ್ತಾರ, ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ. ಅಲ್ಲಮ್ಮ, ಏನು ಮಾತಾಡಕತ್ತಿ ನೀನು? ಆಕಿ ಬ್ಯಾಡ ಅಂದಕ್ಕೆ ಇವಾಗ ಕುಡಿಯೋಕೆ ಕಲ್ತಿದ್ದು, ನೀನು ಮದುವೆ ಆಗಿದ್ದಕ್ಕಲ್ಲ. ಆಕಿ ಪ್ರೀತಿಸ್ದಾಕಿ ಈತಷ್ಟ ಪ್ರೀತಿ ಇರೋದಮ್ಮ, ಆಕಿ ಪ್ರೀತಿಸಿಲ್ಲ. ಆಕಿ ಒಲ್ಲೆ ಅಂದಾಳಂತ, ಬೇಕಂದ್ರೆ ಇನ್ನೂ ಕೇಳು. ಹೇಳಲೇ ಬೇಡ ಐತಾರ, ಅವ್ರೇನು ಹೇಳೋದು ಬೇಡ. ಇರಲಿ, ಅವರು ಇವ್ರನ್ನ ಬೇಡ ಅಂದಿದ್ರೆ ಪರವಾಗಿಲ್ಲ, ಆದ್ರೆ ಇವರಿಗೆ ನನ್ನ ಕೂಡ ಬದುಕಕ್ಕೆ ಇಷ್ಟ ಇಲ್ಲ ಅಲ್ಲ, ಅದು ನೋವು ಜಾಸ್ತಿನೇ ಐತೆ ಅವರಿಗೆ. ಬೇಡ್ರಿ ಐತಾರ, ನಾನು ಡಿವೋರ್ಸ್ ಕೊಡ್ತೀನಿ. ಹಂಗೆ ನಾನು ಈಗ ನಮ್ಮ ಅವ್ನ ಮನೆಗೆ ಹೋಗ್ತೀನಿ ರೀ, ಇಲ್ಲೇನಿರಲ್ಲ. ಅಲ್ಲಿಂದನ ಅದೇನು ಎತ್ತಂತ ನನಗೂ ಗೊತ್ತಿಲ್ಲ, ಅದೇನು ತಿಳ್ಕೊಂಡು ಕಳಿಸ್ಕೊಡ್ತೀನಿ ನೋಡತ್ತೆ. ನೋಡವ ಸರಸ್ವತಿ, ಇಂಥ ನಿರ್ಧಾರ ಎಲ್ಲ ಮಾಡೋಕ್ಕೋಗ್ಬೇಡ, ಅದೇನಾಗಲ್ಲ, ನೀನು ಸುಮ್ಮನೆ ಇರು. ಹೌದಾ, ಇವ ಮಾಡಿದ್ದಕ್ಕೆ ನಿನ್ನ ಜೀವನ ನೀನು ಯಾಕೆ ಕಣ್ಣು ಮಾಡ್ಕೊಂತಿ? ಬೇಡ ಬೇಡ ಅಂತ ಮತ್ತೆಲ್ಲ ಆಡಕ್ಕೆ ಹೋಗ್ಬೇಡ, ನೀನು ಇದ ಮನೆಗೆ ಇರ್ಬೇಕು. ನೀವೇನ ಕರುಣೆಯಿಂದ ಹೇಳಕತ್ತೀರಿ, ಆದ್ರೆ ಅತ್ತಿ ಮಾವ, ಸಂಸಾರ ಅನ್ನೋದು ಕರುಣೆ ಮ್ಯಾಗ ನಿಂತಿರಲ್ರಿ, ಗಂಡನ ಪ್ರೀತಿ ಬೇಕಾಗುತ್ತೆ. ಅತ್ತಿ ಮಾವ ಚಂದಿಲ್ಲ ಅಂದ್ರೂ ಗಂಡನ ಪ್ರೀತಿ ಆದರೂ ಇರುತ್ತಲ್ಲ ಬಿಡಂತಾನೆ ಒಂದು ಹೆಣ್ಣು ಬರೋದು. ನನಗಿಲ್ಲಿ ಅದ ಇಲ್ಲ ಅಂದಾಗ ಗಂಡನ ಪ್ರೀತಿ ಇಲ್ದ ನಾನು ಹೆಂಗಿರಲಿ ಇಲ್ಲಿ? ಬ್ಯಾಡ್ರಿ, ಅವ್ರಿಗೂ ನೋವು, ನನಗೂ ನೋವು, ನಮ್ಮನ್ನು ನೋಡಿ ನಿಮಗೆಲ್ಲ ನೋವು. ಈಗ ನಮ್ಮ ತವ್ರ ಮನೆಗೂ ವಿಷಯ ಗೊತ್ತಾಗೈತಿ, ಅವ್ರಿಗೂ ನೋವು, ಸಂಕಟ. ಬ್ಯಾಡ್ರಿ, ನಮ್ಮ ಅವ್ವನು ಬಾ ಅಂತ ಹೇಳ, ನಾನು ಇಲ್ಲಿದ್ದು ಇವ್ರಿಗೂ ನೋವು ಕೊಡಲ್ಲ, ನಾನು ನೋವು ತಗೊಳ್ಳಲ್ಲ ರೀ. ನಾನೀಗ ಓದ್ತೀನಿ, ಸಂತೋಷವಾಗಿರ್ರಿ. ಕೊನೆಗೊಂದು ಮಾತು ಹೇಳ್ತೀನಿ ರೀ, ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನಂತೂ ಮದುವೆ ಆಗಲ್ಲ. ಆದ್ರೆ ನೀವು ಯಾವತ್ತೂ ನನ್ನ ಗಂಡಾಗೇ ಇರ್ತೀರಿ, ಡಿವೋರ್ಸ್ ಕೊಟ್ಟ ಮ್ಯಾಗನು. ನೀವು ಚೆನ್ನಾಗಿರ್ರಿ, ಇನ್ಮೇಲೆ ಹಿಂಗೆಲ್ಲ ಕುಡಿದು ಎಲ್ಲ ಮಾಡ್ಕೋಬೇಡ್ರಿ, ಖುಷಿಯಾಗಿರ್ರಿ. ಅಯ್ಯವ್ವ ಸರಸ್ವತಿ, ಈ ಸರಸ್ವತಿ ನಿಂದ್ರ, ಯಾವುದಾಗ್ಬಾರ್ದು ಅನ್ಕೊಂಡಿದ್ನಿ ಅದ ಆಗೋತು. ಈ ಸಮಾಧಾನ ತನಪ್ಪ ನಿನಗೆ, ಸಮಾಧಾನ ಆತ? ಅಯ್ಯೋ ಶಿವನೇ, ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ ಪಾಪ ನನಗಂತೂ 7 ಜನ್ಮಕ್ಕೆ ಬಿಡಲ್ಲ ಬಿಡು. ಅಯ್ಯೋ ದೇವ್ರೇ, ಎಲ್ಲ ನೀನು ಮಾಡಿದ್ದು ಕರ್ಮ ಅನುಭವಿಸು. ನಾನು ಅವತ್ತ ಹೇಳಿದೆ, ಇವಾಗ ನೋಡು ಆ ಹುಡುಗಿ ಮನೆ ಬಿಟ್ಟ ಹೋತು, ಈಗ ಸಮಾಧಾನ ಆತಪ್ಪ ನನಗೆ? ಒಬ್ಬತ್ತ ಇರು ಆರಾಮಾಗಿ. ಛೀ, ಯಾಕ್ಲ ಹಿಂಗೆ ಮಾಡ್ತಿ? ಒಂದು ಮಾತು ನೀನು ಇರಂದಿದ್ರೆ ಆ ಹುಡುಗಿ ಇರ್ತಿತ್ತು, ಯಾಕ್ಲ ಹಿಂಗೆ ಮಾಡ್ತಿ? ಅಯ್ಯೋ ಕರ್ಮ, ನಿನಗೋಸ್ಕರ ಹುಡುಗಿ ವ್ರತ ಎಲ್ಲ ಮಾಡ್ಯಾಳ, ಉಪವಾಸ ಮಾಡ್ಯಾಳ, ಗೊತ್ತಾನ? ನಿನ್ನ ಈಗ ಬಿಟ್ಟು ಹೋಗ್ಬೇಕನ್ನೋದು ಮನ್ಸಿನಾಗಿದ್ರಿಗೂ ಆಕೆ ನಿನ್ನ
ನಿನ್ ನಿನಗೋಸ್ಕರ ಏನೆಲ್ಲ ಮಾಡಿದ್ಲು ಗೊತ್ತಾನ. ನೀನು ಹಿಂಗೆಲ್ಲ ಮಾಡ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ.